ಹಲೋ ಫ್ರೆಂಡ್ಸ್, ಕುಕ್ ಲೈಕಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಾಲು ತೆಗೆದ ತೆಂಗಿನಕಾಯಿ ತುರಿಯನ್ನು ಯಾವ ಥರ ಸ್ವೀಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಲು ತೆಗೆದ್ಮೇಲೆ ಪಲ್ಯ ಅಥವಾ ಸಾಂಬಾರು ಯಾವುದಕ್ಕೂ ಇದು ಟೇಸ್ಟ್ ಕೊಡಲ್ಲ. ಅದಕ್ಕೋಸ್ಕರ ನಾನು ಈ ಸ್ವೀಟನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ತೆಂಗಿನ ತುರಿ ಹಾಲು ತೆಗೆದಿರೋದು, ಅರ್ಧ ಕಪ್ ಬೆಲ್ಲ, 4 ಏಲಕ್ಕಿ ಜಜ್ಕೊಂಡಿದ್ದೀನಿ ಮತ್ತು ಒಂದು 5-6 ಸ್ಪೂನ್ ತುಪ್ಪನ ತಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಅದರಲ್ಲಿ ನೀರಿನಂಶ ಇದ್ದರೆ ಎಲ್ಲ ಹೋಗಬೇಕು, ಡ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ತೀನಿ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು, ಸೀದಬಾರ್ದು. ಅದಕ್ಕೋಸ್ಕರ ಸೀದಿದ್ರೆ ಸ್ವೀಟ್ ಚೆನ್ನಾಗಿ ಬರಲ್ಲ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಬೆಲ್ಲ ಹಾಕಿದ್ಮೇಲೆ ಸೀದು ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಮೂರು 4 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದಾಗ ಇದರ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನೋಡಿ, ಈಗ ಫ್ರೈ ಆಗಿದೆ. ನಾನು ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾಲ್ಕೈದು ಸ್ಪೂನು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಉಂಡೆ ಕಟ್ಟಕ್ಕೆ ಈಸಿ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಹಾಲು ಹಾಕಿದ್ಮೇಲೆ ಒಂದು 3 ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇದೆಲ್ಲ ರೆಡಿ ಆದಮೇಲೆ ಒಂದು 3 ನಿಮಿಷ ತಣ್ಣಗಾಗಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಉಂಡೆನ ಮಾಡ್ಕೊಳ್ತೀನಿ. ಈಗ ಹಾಲು ತೆಗೆದ ತೆಂಗಿನ ತುರಿಯ ಉಂಡೆ ರೆಡಿಯಾಗಿದೆ. ಹಾಲು ತೆಗೆದ ತೆಂಗಿನ ತುರಿ ವೇಸ್ಟ್ ಆಗೋ ಬದಲು ಈ ಥರ ಸ್ವೀಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.